ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ದೇವ ಜನಗಳಿಗೂ ಹೃದಯಪೂರ್ವಕವಾದ ವಂದನೆ ಸಮರ್ಪಿಸ್ತಾ ದೇವರ ವಾಗ್ದಾನಕ್ಕಾಗಿ ನಾವು ನೇರವಾಗಿ ಹೋಗತಕ್ಕಂಥವರಾಗೋಣ. ಹಾಗಾರಳ ಜೀವಿತವನ್ನು ಕುರಿತು ಸ್ವಲ್ಪ ಸಮಯ ನಿಮ್ಮ ಹತ್ರ ನಾನು ಧ್ಯಾನ ಮಾಡಲಿಕ್ಕಿದ್ದೇನೆ ಪ್ರಿಯರೇ. ಹಾಗಾರಳನ್ನು ನೋಡುವಾಗ ಹಾಗಾರಳು ಅಬ್ರಹಾಮ ಸಾರ ಮನೆಯಲ್ಲಿ ಒಬ್ಬ ದಾಸಿಯಾಗಿ ಕೆಲಸವನ್ನು ಮಾಡತಕ್ಕಂಥ ಒಂದು ಸ್ತ್ರೀ ಆಗಿರ್ತಾಳೆ. ಆದರೆ ಅಬ್ರಹಾಮನಿಗೆ ಮಕ್ಕಳಿಲ್ಲ ಎಂಬುದಾಗಿ ಹೇಳಿಕೊಂಡು ಸಾರಳು ಏನು ಮಾಡ್ತಾಳೆ, ತನ್ನ ದಾಸಿಯಾದ ಹಾಗಾರನ್ನೇ ಮದುವೆ ಮಾಡಿ ಕೊಡ್ತಾಳೆ ಅಬ್ರಹಾಮನಿಗೆ. ಆದರೆ ಅಬ್ರಹಾಮನು ದೇವರ ವಾಗ್ದಾನಕ್ಕಾಗಿ ಕಾಯ್ಕೊಂಡೇ ಇರ್ತಾನೆ ಪ್ರಿಯರೇ. ಇವತ್ತು ಅನೇಕರು ನಾವು ಕೂಡ ಅಬ್ರಹಾಮನ ಹಾಗೆ ವಾಗ್ದಾನವನ್ನು ಕಾಯ್ದುಕೊಂಡಿರುವಾಗ ಅನೇಕ ಶೋಧನೆಗಳು, ಹೋರಾಟಗಳು, ನಿಂದೆಗಳು, ಅವಮಾನಗಳು ನಮ್ಮನ್ನು ಬರುವಾಗ ನಾವೇನು ಮಾಡ್ತೀವಿ ಅಂದರೆ ಬೇರೆ ದಾರಿಯನ್ನು ಹುಡುಕತಕ್ಕಂಥವರಾಗಿರ್ತೇವೆ ಪ್ರಿಯರೇ. ಅದು ಅಲ್ಲ, ದೇವರ ಸಮ್ಮುಖದಲ್ಲಿ ದೇವರಿಗಾಗಿ ಕಾದುಕೊಂಡಿರಬೇಕು. ಸಾರಾಳು ಆತುರಪಟ್ಟವಳಾಗಿ ಅಂದರೆ ಅವಸರದಿಂದ ಏನು ಮಾಡಲು ಅಬ್ರಹಾಮನಿಗೆ ತನ್ನ ದಾಸಿಯಾದ ಹಾಗಾರಳನ್ನೇ ಮದುವೆ ಮಾಡಿಕೊಡ್ತಾರೆ. ನೋಡಿ, ದೇವರು ಪಕ್ಷಪಾತಿಯುಳ್ಳ ದೇವನಲ್ಲ ಪ್ರಿಯರೇ. ದೇವರು ಮೋಸ ಮಾಡುವ ದೇವನಲ್ಲ. ದೇವರು ಆಮೇನ್ ಪ್ರೈಸ್ ಅಲ್ವಾ, ನಮ್ಮನ್ನು ಒಬ್ಬರು ಆಶೀರ್ವಾದ ಮಾಡಿ ಇನ್ನೊಂದು ಆಶೀರ್ವಾದ ಮಾಡದೇ ಇರ್ತಕ್ಕಂಥ ದೇವನಲ್ಲ ಪ್ರಿಯರೇ. ಸೊ ಆದ್ದರಿಂದ ಹಾಗಾರಳು ದೇವರ ಕೃಪೆಯಿಂದಾಗಲಿ ಅಬ್ರಹಾಮನ ದಯೆಯಿಂದಾಗಲಿ ಅವಳೇನಾಗ್ತಾಳೆ, ಗರ್ಭವನ್ನು ಧರಿಸ್ತಾಳೆ ಪ್ರಿಯರೇ. ಅವಳು ಮಗುವನ್ನು ಹೆರುವಂತಹ ಪರಿಸ್ಥಿತಿಗೆ ಬರ್ತಾಳೆ ಪ್ರಿಯರೇ. ಆಗ ಸಾರಾಳಿಗೆ ಅಯ್ಯೋ, ನಾನು ನನ್ನ ದಾಸನನ್ನು ಮದುವೆ ಮಾಡಿಕೊಟ್ನಲ್ಲ, ಇಷ್ಟು ವರ್ಷ ನಾನು ನಮ್ಮ ಅಬ್ರಹಾಮನ ಯಜಮಾನನ ಸಂಗಡ ಇದ್ದೇನೆ, ನನಗೆ ಯಾವ ಮಗು ಪುತ್ರ ಸಂತಾನ ಆಗಲಿಲ್ಲಲ್ಲ, ಇವಳು ಹೇಗೆ ಆದಷ್ಟು ಬೇಗನೆ ಇವಳು ಗರ್ಭವನ್ನು ಧರಿಸಿಲ್ಲ ಎಂಬುದಾಗಿ ಹೇಳಿಕೊಂಡು ಸಾರಾಳು ಕೂಡ ತುಂಬ ವೇದನೆ ಪಡ್ತಾಳೆ ಪ್ರೇರೆ. ಆಗ ಅಬ್ರಹಾಮನೊಂದಿಗೆ ಜಗಳವನ್ನು ಮಾಡ್ತಾಳೆ. ನೋಡು, ನಿಮ್ಮ ದಾಸಿ ಆಮೀನ್ ಪ್ರೈಸ್ ಲಾರ್ಡ್, ಅವಳು ಏನಾಗಿದ್ದಾಳೆ, ಗರ್ಭವನ್ನು ಧರಿಸಿದ್ದಾಳೆ, ನನಗೆ ಸಹಿಸೋಕೆ ಆಗ್ತಾಳೆ ಎಂದು ಹೇಳಿ. ಆಗ ಅಬ್ರಹಾಮನ್ ಹೇಳ್ತಾನೆ, ಆ ದಾಸಿಯನ್ನು ನಿನ್ನ ಕೈಲಿದ್ದಾಳೆ, ನಿನಗೆ ಇಷ್ಟ ಬಂದ ಪ್ರಕಾರವಾಗಿ ಮಾಡು ಎಂಬುದಾಗಿ ಪ್ರೇರೆ. ಆಗ ಬೈಬಲ್ ಹೇಳ್ತಾ ಇದೆ, ಸಾರಾಳು ಹಾಗಾರಳಿಗೆ ಹಿಂಸೆ ಕೊಟ್ಟದ ನಿಮಿತ್ತವಾಗಿ ಅವಳು ಮನೆಯಿಂದ ಹೊರಟು ಹೋದಳು ಎಂಬುದಾಗಿ ಪ್ರೇರೆ. ಆದರೆ 16ನೇ ಅಧ್ಯಾಯದ ನೀವು ಕರ್ತನ ಸ್ತೋತ್ರ ಆ ಒಂದು ಅಧ್ಯಾಯದಲ್ಲಿ ಓದಿ ನೋಡುವಾಗ ಆ ಅಧ್ಯಾಯದಲ್ಲಿ ದೇವರು ಏನು ಮಾಡ್ತಾರೆ, ಹಾಗಾರಳಿಗೆ ಒಂದು ಸ್ತೋತ್ರ, ಒಂದು ಮಗುವನ್ನು ಆಗಿದ ಮೇಲೆ ಅವಳು ತನ್ನ ಮಗುವನ್ನು ಕರ್ಕೊಂಡು ಹೋಗತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ, ಅರಣ್ಯಕ್ಕೆ ಹೋಗ್ತಾಳೆ, ಓಡಿ ಹೋಗ್ತಾಳೆ, ದಾಸರ ನೋವನ್ನು ಪಟ್ಟು ಓಡಿ ಹೋಗ್ತಾಳೆ, ಯಜಮಾನಳು ಕೊಟ್ಟಂಥ ಹಿಂಸೆಯನ್ನು ಪಟ್ಟ ನೋವನ್ನು ಅನುಭವಿಸಿದಳು, ಓಡಿ ಹೋಗ್ತಾಳೆ. ಮರುಭೂಮಿಲಿ ಹೋದಾಗ ಆಕೆಗೆ ಕುಡಿಯುವುದಕ್ಕೆ ನೀರಿಲ್ಲ, ಆಶ್ರಯವಿಲ್ಲ, ಏನಿಲ್ಲ ಪ್ರೇರೆ. ಅಂತ ಸಮಯದಲ್ಲಿ ದೇವರನ್ನು ನೋಡಿ ಹಾಗಾರಳು ಕೂಗ್ತಾಳೆ, ದೇವರೇ, ನಾನು ನನ್ನ ಮಗು ಸಾಯ್ತಾ ಇದ್ದೇವೆ, ನನಗೆ ಸಹಾಯ ಮಾಡೋರು ಯಾರಿಲ್ಲ ಎಂಬುದಾಗಿ 16ನೇ ಅಧ್ಯಾಯದ 13ನೇ ವಚನ ನೋಡುವಾಗ, ನನ್ನ ಜ್ಞಾನದ ಪ್ರಕಾರವಾಗಿ, ನಾನು ಸತ್ಯವೇದನ ಓದಿದ ಪ್ರಕಾರವಾಗಿ ದೇವರಿಗೆ ಮೊಟ್ಟ ಮೊದಲು ಹೆಸರನ್ನ ಇಟ್ಟಂಥ ಸ್ತ್ರೀ ಹಾಗಾರಳಾಗಿರ್ತಾಳೆ ಎಂಬುದಾಗಿ ನಾನು ಯೋಚನೆ ಮಾಡ್ತೇನೆ ಪ್ರಿಯರೇ. ಸೊ ಅದರಿಂದ ಹೇಳ್ತಾಳೆ, ಮರುಭೂಮಿಯಲ್ಲಿ ದೇವರಕ್ಕೆ ಸಹಾಯ ಮಾಡಿದ ಮೇಲೆ ಮನುಷ್ಯರು ಕೈ ಬಿಡ್ತಾರೆ, ಗಂಡ ಕೈ ಬಿಡ್ತಾನೆ, ಯಜಮಾನ ಕೈ ಬಿಡ್ತಾನೆ, ನಂಬಿದ ಯಜಮಾನಳು ಕೂಡ ಕೈ ಬಿಡ್ತಾಳೆ, ಕೆಲಸಗಳು ಹೋಗ್ತದೆ, ತಾನು ಮಗುವನ್ನು ಕರ್ಕೊಂಡು ಮರುಭೂಮಿಯಲ್ಲಿ ಬರ್ತಾಳೆ, ಯಾರೂ ಇಲ್ಲ ಪ್ರಿಯರೇ. ಇವತ್ತು ನಿಮ್ಮ ಜೀವಿತಗಳು ಅನೇಕ ಸಾರಿ ನಂಬಿದವರು ಮೋಸ ಮಾಡಬಹುದು, ನಂಬಿದವರು ದೂರ ಹಾಕ್ಬೋದು, ನಂಬಿದವರು ನಿಮ್ಮನ್ನು ದಾಮೇನ್ ಪ್ರೈಸಲ್ಲ ನಿಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಮಾಡಬಹುದು. ಹಾಗಾರಳಿಗೆ ಸ್ತೋತ್ರ, ಆಕೆಗೆ ಮರುಭೂಮಿಯಲ್ಲಿ ದೇವರು ನೀರನ್ನು ಒದಗಿಸಿಕೊಡುವುದಾದರೆ ನಿನಗೆ ದೇವರು ಇನ್ನೂ ಅನುಕೂಲವಾದಂಥ ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥವನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಆಕೆ ಹೇಳ್ತಾಳೆ, ಅಲ್ಲಿ ನೋಡಿದಾತನನ್ನು ನಾನು ಇಲ್ಲಿಯೂ ಕಂಡಿದ್ದೇನೆಂಬುದಾಗಿ ಪ್ರೇರೆ. ಸೊ ಹಾಗಾರಳು ದೇವರಿಗೆ ನನ್ನನ್ನು ನೋಡುವಾತನೆಂಬುದಾಗಿ ಹೆಸರಿಡ್ತಾಳೆ, ಎಲ್ಲರೂ ಎಂಬುದಾಗಿ ಹೆಸರಿಡ್ತಾಳೆ ಪ್ರೇರೆ. ಇವತ್ತು ನೀವುಗಳು ಹೇಗಿದ್ದೇವೆ? ಸೊ ಈ ವಾಕ್ಯ ನಮಗೇನು ಕಲಿಸ್ಕೊಡ್ತದೆ ಅಂದರೆ, ಎಲ್ಲ ಸ್ಥಿತಿಯಲ್ಲೂ ಕೂಡ ದೇವರು ನಮ್ಮ ಸಂಗಡ ಇದ್ದು ನಮ್ಮ ನಡೆಸುವ ದೇವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ಆಶೀರ್ವಾದವುಳ್ಳ ದೇವನಾಗಿದ್ದಾನೆ, ನಮ್ಮನ್ನು ಘನಪಡಿಸುವ ದೇವನಾಗಿದ್ದಾನೆ, ನಮ್ಮನ್ನು ಮಹಿಮೆಯಿಂದ ತುಂಬಿಸುವ ದೇವನಾಗಿದ್ದಾನೆ ಪ್ರೇರೆ. ನೀವುಗಳು ದೇವರ ಸಮ್ಮುಖದಲ್ಲಿ ಹಾಗಾರಳಿಗೆ ಮಾತ್ರವಲ್ಲ, ನಮಗೂ ಕೂಡ ಎಲ್ಲವನ್ನ ಒದಗಿಸಿಕೊಡುವ ದೇವನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು. ಆಮೆನ್.